ಒಂದು ಕಾಡಿನಲ್ಲಿ ದೊಡ್ಡದಾದ ಒಂದು ಸಿಂಹ ವಾಸ ಮಾಡ್ತಿತ್ತು. ಒಂದಿನ ಸಿಂಹ ಮರದ ಕೆಳಗೆ ಮಲ್ಕೊಂಡು ನಿದ್ರೆ ಮಾಡ್ತಾ ಇತ್ತು. ಅದೇ ಸಮಯದಲ್ಲಿ ಒಂದು ಚಿಕ್ಕ ಇಲಿ ಅಲ್ಲಿಂದ ಓಡುತ್ತಾ ಸಿಂಹದ ಮೇಲೆ ಹತ್ತು ಬಿಡ್ತು. ಸಿಂಹಕ್ಕೆ ನಿದ್ರೆ ಕೆಡ್ತು. ಸಿಂಹ ಕೋಪದಿಂದ ಇಲಿಯನ್ನ ಹಿಡಿದುಕೊಂಡಿತು. ಇಲಿ ಭಯದಿಂದ ಹೇಳಿತು, ಸಿಂಹರಾಜನೇ, ದಯವಿಟ್ಟು ನನ್ನ ಬಿಟ್ಟುಬಿಡು, ಒಂದಿನ ನಾನು ನಿನಗೆ ಖಂಡಿತ ಸಹಾಯ ಮಾಡ್ತೇನೆ ಎಂದು ಹೇಳಿತು. ಆಗ ಸಿಂಹ ನಗುತ್ತಾ ಹೇಳಿತು, ನೀನು ಇಷ್ಟು ಚಿಕ್ಕವನಾಗಿದ್ದೀಯಾ, ನೀನು ಹೇಗೆ ನನಗೆ ಸಹಾಯ ಮಾಡ್ತೀಯಾ ಅಂತ ಕೇಳಿ, ಆದರೂ ಸಿಂಹಕ್ಕೆ ಕರುಣೆ ಬಂದು ಸಿಂಹ ಇಲಿಯನ್ನು ಬಿಟ್ಟುಬಿಡ್ತು. ಕೆಲ ದಿನಗಳ ನಂತರ ಸಿಂಹ ಬೇಟೆಗಾರರ ಬಲೆಗೆ ಸಿಕ್ಕಾಕೊಂಡು ಜೋರಾಗಿ ಗರ್ಜಿಸತೊಡಗಿತು. ಆ ಶಬ್ದ ಕೇಳಿ ಇಲಿ ಓಡಿ ಬಂದು ತನ್ನ ತೀಕ್ಷ್ಣ ಹಲ್ಲಿನಿಂದ ಬಲೆಯನ್ನು ಕತ್ತರಿಸಿತು. ಸಿಂಹ ಬಲೆಯಿಂದ ಬಿಡುಗಡೆಯಾಯಿತು. ಆಗ ಸಿಂಹಕ್ಕೆ ತುಂಬ ಸಂತೋಷವಾಯಿತು. ಆಗ ಸಿಂಹ ಹೇಳಿತು, ಚಿಕ್ಕ ಇಲಿಯಾದರೂ ನೀನು ನನ್ನ ಪ್ರಾಣ ಉಳಿಸಿದ್ದೀಯಾ, ನಿನ್ನ ಸ್ನೇಹಕ್ಕೆ ನನ್ನ ಧನ್ಯವಾದಗಳು ಎಂದು ಹೇಳಿತು. ಆಗ ಇಲಿಗೆ ಖುಷಿಯಾಯಿತು. ಇದರ ನೀತಿ ಪಾಠ ಏನೆಂದರೆ, ಯಾರನ್ನು ಚಿಕ್ಕವನೆಂದು ತಿರಸ್ಕರಿಸಬಾರದು, ಸಣ್ಣವನ ಸಹಾಯವು ಕೂಡ ದೊಡ್ಡದಾಗಿರಬಹುದು.